ಸ್ಯಾಂಡಲ್ವುಡ್ ನಲ್ಲಿ ಆಗಿರ್ಬೋದು ಹಾಗೇನೆ ಬಾಲಿವುಡ್ ನಲ್ಲೂ ಆಗಿರ್ಬೋದು ಇವರದೇ ಹವಾ ನಡೀತಾ ಇದೆ. ಇತ್ತೀಚೆಗಷ್ಟೇ ಚಾವಾ ಸಿನಿಮಾದ ಮೂಲಕ ಇಡೀ ಪ್ಯಾನ್ ಇಂಡಿಯಾ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಾಲಾಜಿ ಮನೋಹರ್ ಸರ್ ಈಗ ಬಂದೂಕು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಬಂದೂಕು ಸಿನಿಮಾದ ಬಗ್ಗೆ ಆಗಿರ್ಬೋದು ಅವರ ಸಿನಿಮಾ ಜರ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಟ್ಟಾರೆ ಮಾಹಿತಿನ ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಬಂದೂಕ್ ಹಿಡ್ಕೊಂಡಿದ್ದೀರಾ, ಏನ್ ಮಾಡ್ತಿದ್ದೀರಾ ಬಂದೂಕ್ ಸಿನಿಮಾದಲ್ಲಿ ಅಂತ? ಬಂದೂಕು ಸಿನಿಮಾ ಹೊನ್ನಾದೇವಿ ಕಂಬೈನ್ಸ್ ಶ್ರೀನಿವಾಸ ಮೂರ್ತಿ ಅವರ ಚೊಚ್ಚಲ ಪ್ರೊಡಕ್ಷನ್ ಹೌಸ್. ಶ್ರೀನಿವಾಸ ಮೂರ್ತಿ ಅವರು ಇದರಲ್ಲಿ ಲೀಡ್ ರೋಲ್ ಮಾಡ್ತಿದ್ದಾರೆ. ಮಹೇಶ್ ರವಿಕುಮಾರ್ ಅನ್ನೋ ಯುವ ಪ್ರತಿಭೆ ಅವರು ನನಗೆ ಸ್ಕ್ರಿಪ್ಟ್ ಕಳಿಸಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಯಾವುದೇ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಇಡೀ ತಂಡವನ್ನು ಕಟ್ಟಿದ್ದಾರೆ. ಇದರಲ್ಲಿ ನಿರ್ದೇಶಕರಾಗಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಎಲ್ಲ ಹೊಸಬ್ರೆ, ಇವನ್ ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಹೊಸಬ್ರೆ. ರೋಹಿತ್ ಕುಮಾರ್ದು ಫಸ್ಟ್ ಸಿನಿಮಾಟೋಗ್ರಫಿ ವರ್ಕ್ ಇದು. ಇದರಲ್ಲಿ ಸುಮಾರು ಯಂಗ್ಸ್ಟರ್ಸ್ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕನ್ವಿನ್ಸಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಖುಷಿಯಾಗಿದ್ದ ವಿಷಯ ಏನು ಅಂದರೆ ಮಹೇಶ್ ರವಿಕುಮಾರ್ ಅವರ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಅವ್ರದ್ದೊಂದು ವಿಷನ್ ಇದೆ. ತುಂಬ ಸ್ಲಿಕ್ಕಾಗಿ ಎಡಿಟ್ ಮಾಡ್ತಾರೆ, ತುಂಬ ಸ್ಲಿಕ್ಕಾಗಿ ಡೈರೆಕ್ಟ್ ಮಾಡ್ತಾರೆ, ಆ್ಯಂಡ್ ತುಂಬ ಘನತೆಯುಕ್ತ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಎಷ್ಟೋ ಇನ್ಫ್ಲೂಯೆನ್ಸಸ್ ಬೇರೆ ಸಿನಿಮಾ ನೋಡಿ ಸಿನಿಮಾ ಮಾಡ್ತೀವಲ್ಲ, ಕೆಲವೊಮ್ಮೆ ನಮಗೆ ಎಲ್ಲೋ ಒಂದು ಕಡೆ ಆಡಿಯನ್ಸ್ನ ನಾವು ರಂಜಿಸಬೇಕು, ಅವ್ರನ್ನ ಒಲಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಮಗೆ ಪರಿಚಯವಿಲ್ಲದ ಪ್ರಕಾರಗಳನ್ನ ಹಾಕಕ್ಕೆ ಶುರು ಮಾಡ್ತೀವಿ ಪರದೆ ಮೇಲೆ. ಆ ಥರ ಒಂದು ಟೆಂಪ್ಟೇಷನ್ನ ಹಿಡಿದಿಟ್ಕೊಂಡು, ಇಲ್ಲ ನನಗೆ ಗೊತ್ತಿಲ್ಲ ಅದು, ಸೊ ನಾನು ಅದನ್ನು ಹಾಕೋದಿಲ್ಲ, ನನಗೆ ಗೊತ್ತಿರೋದನ್ನ, ನನಗೆ ಕನ್ವಿನ್ಸಿಂಗ್ ಆಗಿರೋದನ್ನ ಮಾತ್ರ ನಾನು ಹೇಳ್ತೀನಿ ಅಂತ ಮಾಡಿದ್ದಾರೆ. ಆ್ಯಂಡ್ ಇಟ್ ಇಸ್ ವೆರಿ ಇನ್ಸ್ಪೈರಿಂಗ್. ಯಂಗ್ ಟೀಮ್ ಜೊತೆ ಕೆಲಸ ಮಾಡೋದು ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಖುಷಿ ಆಯಿತು ನನಗೆ. ಪಾತ್ರದ ಬಗ್ಗೆ ಹೇಳೋದಾದ್ರೆ ಸರ್, ನಾನೊಬ್ಬ ಪೊಲೀಸ್ ಅಧಿಕಾರಿಯ ಪಾತ್ರ ಮಾಡ್ತಾ ಇದ್ದೀನಿ. ಶ್ವೇತಾ ಅವ್ರದ್ದು ನಮ್ಮದು ಕಾಂಬಿನೇಷನ್ ಇದೆ, ಶ್ವೇತಾ ಪ್ರಸಾದ್ ಅವ್ರದ್ದು. ಬಟ್ ಪೊಲೀಸ್ ಅಧಿಕಾರಿ ಆ್ಯಂಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಥರ ಏನನ್ನು ಇನ್ವೆಸ್ಟಿಗೇಟ್ ಮಾಡ್ತೀನಿ, ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತೀನೋ ನೀವು ಸಿನಿಮಾದಲ್ಲಿ ನೋಡ್ಬೋದು. ಎಸ್, ಇತ್ತೀಚೆಗಷ್ಟೇ ಚಾವಾ ಸಿನಿಮಾದಲ್ಲೂ ಸಹ ಕಾಣಿಸ್ಕೊಂಡಿದ್ರಿ. ಅಂತ ಒಂದು ದೊಡ್ಡ ಸಿನಿಮಾದಲ್ಲಿ ಇಡೀ ಪ್ಯಾನ್ ಇಂಡಿಯಾದಲ್ಲಿ ಎಲ್ಲರೂ ಕೂಡ ನಿಮ್ಮ ಪಾತ್ರದ ಬಗ್ಗೆ ಮಾತಾಡ್ತಿದ್ರು. ಸಿನಿಮಾ ರಿಲೀಸ್ ಆಗೋ ತನಕನೂ ಕೂಡ ಗೊತ್ತಿರ್ಲಿಲ್ಲ ಬಾಲಾಜಿ ಮನೋಹರ್ ಸರ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ಸ್ಟಾರ್ ಕಾಸ್ಟಿಂಗು ಹಾಗೇನೆ ಟೀಮಿಗೆ ಬಿಟ್ರೆ, ಸೊ ಆ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇತ್ತು. ಸುಮಾರು 1 ವರ್ಷ ಕಾಲ ನಾವು ಮ್ಯಾಡಾಕ್ ಪ್ರೊಡಕ್ಷನ್ಸ್ ಚಾವಾಲಿ ವರ್ಕ್ ಮಾಡಿದ್ದು. ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಲ್ಸೋ, ಬಿಕಾಸ್ ನಾವು ಆ ಥರ ದೊಡ್ಡ ಪ್ರೊಡಕ್ಷನಲ್ಲಿ ನಮಗೆ ಕಲಿಯೋದಕ್ಕೂ ತುಂಬ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನನ್ನ ಮಂದಟ್ಟು ಮಾಡಿಕೊಡ್ತು ಅಂತಂದರೆ, ಈಗ ಸಿನಿಮಾ ಚೇಂಜ್ ಆಗ್ತಾ ಇದೆ ಇಂಡಿಯನ್ ಸಿನಿಮಾ ಅನ್ನೋದು ಚೇಂಜ್ ಆಗ್ತಾ ಇದೆ. ಇವಾಗ ನಾವು ಭಾಷೆಗೆ ಮಾತ್ರ ಸೀಮಿತವಾಗಿರಲ್ಲ, ಅದು ಕಲ್ಚರ್ ಸ್ಪೆಸಿಫಿಕ್ ಆಗಿ ಇರುತ್ತೆ, ಮತ್ತು ಭಾಷೆ ಲಿಮಿಟೇಷನ್ ಆಗಿ ಬರೋದಿಲ್ಲ. ಈಗ ನಾನು ಒಬ್ಬ ಮರಾಠಿ ವಾರಿಯರ್ ಇನ್ ಕನ್ನಡ ಲ್ಯಾಂಗ್ವೇಜ್ ಆ್ಯಕ್ಟರ್, ಬಟ್ ಮರಾಠಿ ವಾರಿಯರ್ ರೋಲ್ ಮಾಡಬೇಕು ಅನ್ನೋ ಧೈರ್ಯ ನನಗಿಂತ ಹೆಚ್ಚು ಅವ್ರಿಗಿತ್ತು. ಸೊ ಹೀಗೆ ಇವಾಗ ಇಂಡಿಯನ್ ಸಿನಿಮಾ ಇಸ್ ಬಿಕಮಿಂಗ್ ಒನ್. ಸೊ ಎಲ್ಲ ರೀಜನಿಂದನೂ ಟ್ಯಾಲೆಂಟ್ಗಳನ್ನ ಅವರು ಹುಡುಕಿ ಅವ್ರ ಸಿನಿಮಾಗೆ ಸೂಕ್ತವಾಗಿರೋಂಥ ಆ ಪಾತ್ರಕ್ಕೆ ಸೂಕ್ತವಾದ ಕಲಾವಿದರು ಬೇಕು ಅಂತ ಆ ನಿಟ್ಟಿನಲ್ಲಿ ಸಿನಿಮಾ ಮಾಡಿರೋದು ಅವರು. ಸೊ ಯಾವುದೇ ರೀತಿಯಾದ ಇನ್ನೇನು, ಬಿಕಾಸ್ ನನಗೆ ಆಶ್ಚರ್ಯ ಆಯಿತು, ನನಗೆ ಯಾಕೆ ಈ ಫೋನ್ ಕಾಲ್ ಬರ್ತಿದ್ದು, ನನಗೆ ಯಾರೂ ಪರಿಚಯ ಇಲ್ಲ ಅಲ್ಲಿ, ನಾನು ಯಾವ PR ಮಾಡಿಲ್ಲ, ಏನೂ ಇಲ್ಲ. ದೆನ್ ಐ ರಿಯಲೈಸ್ಡ್ ದಿಸ್ ಇಸ್ ವೇರ್ ಇವಾಗ ನಾವು ಕನ್ನಡ ಸಿನಿಮಾಲೂ ಕೂಡ ಇವಾಗ ಬಹುಭಾಷಾ ನಟರನ್ನ ಹಾಕೊಂಡು ಮಾಡ್ತೀವಲ್ಲ. ಸೊ ದಟ್ ಇಸ್ ದ ಸೇಮ್ ಥಿಂಗ್ ಹ್ಯಾಪನಿಂಗ್ ಇನ್ ಬಾಲಿವುಡ್ ಆಲ್ಸೋ. ಇವಾಗ ಇಂಡಿಯನ್ ಸಿನಿಮಾ ಮಾತಾಡ್ತಾ ಹೇಳ್ತಾ ಇದ್ರಿ ಒಂದು ದೊಡ್ಡ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು, ಕನ್ನಡದವರನ್ನ ಬಾಲಿವುಡ್ ಅಲ್ಲಿ ಹೆಂಗ್ ನಡೆಸ್ಕೊಂಡ್ರು ಅನ್ನೋದು. ಬಿಕಾಸ್ ಯಾಕಂತಂದ್ರೆ ಆಗಿನ ಸಿನಿಮಾ ರಂಗಕ್ಕೂ ಈಗಿನ ಸಿನಿಮಾ ರಂಗಕ್ಕೂ ಲಾಟ್ ಆಫ್ ಚೇಂಜಸ್ ಇದೆ. ಹಲವಾರು ಕನ್ನಡಿಗರು ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಹಲವಾರು ಕನ್ನಡಿಗರನ್ನ ಸ್ಟಾರ್ ಕಾಸ್ಟ್ ಆಗಿ ತಗೊಳ್ತಾ ಇದ್ದಾರೆ. ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ನಾನು ಈ ಹಿಂದೆನೂ ಮಾಡಿದ್ದೀನಿ ಬಾಲಿವುಡ್ಡಲ್ಲಿ ಕೆಲಸ. ನನಗೆ ಯಾವುದೇ ಇಂಡಸ್ಟ್ರೀಲಿ ಒಳ್ಳೆ ಪ್ರೊಡಕ್ಷನ್ ಹೌಸ್ ಮತ್ತು ಒಳ್ಳೆ ನಿರ್ದೇಶಕ, ಅಂದರೆ ಸೀರಿಯಸ್ ಫಿಲ್ಮ್ ಮೇಕರ್ಸ್ ಇರ್ತಾರಲ್ಲ, ಅವ್ರ ಜೊತೆ ಕೆಲಸ ಮಾಡಿದಾಗಲ್ಲ ನನಗೆ ಅನಿಸಿದ್ದಿದೆ, ಅವರು ನೀವು ಎಲ್ಲಿಂದ ಬಂದ್ರಿ, ಹೇಗೆ ಬಂದ್ರಿ, ಯಾಕೆ ಬಂದ್ರಿ ಏನೂ ನೋಡಲ್ಲ, ನಿಮ್ಮ ವರ್ಕ್ ನೋಡ್ತಾರೆ, ನಿಮ್ಮ ಡಿಸಿಪ್ಲಿನ್ ನೋಡ್ತಾರೆ, ಅಷ್ಟೇ ಬೇಕಾಗಿರೋದು. ನನ್ನ ಕೆಲಸಕ್ಕೆ ನೀನು ಸರಿಯಾಗಿ ಮಾಡ್ತೀಯೋ ಇಲ್ವೋ ಅನ್ನೋದು ಮಾತ್ರ ಅವ್ರಿಗೆ ಇದಿರುತ್ತೆ. ದೇ ಡೋಂಟ್ ಹ್ಯಾವ್ ಎನಿಥಿಂಗ್. ನಾವು ಹಂಗೆ ಅಂದ್ಕೊಳ್ತೀವಿ ಮುಂಚೆ ಬೇರೆ ಥರ ಇತ್ತು, ಇವಾಗ ಹಿಂಗಿದೆ ಅಂತ. ಆ ಥರ ಏನಿಲ್ಲ. ದೇ ಆರ್ ಪ್ಯೂರ್ ಬಿಸ್ನೆಸ್ ಮೆನ್, ಗುಡ್ ಆರ್ಟಿಸ್ಟ್. ಅವ್ರಿಗೊಂದು ಸೆಲ್ಫಿಶ್ ಇದಿರುತ್ತೆ, ಈ ಪಾತ್ರ ಈ ವ್ಯಕ್ತಿ ಮಾಡಬೇಕು ಅಷ್ಟೇ. ಇನ್ನು ಅವರು ದೊಡ್ಡ A-ಲಿಸ್ಟರ್ ಸ್ಟಾರ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ರು, ನಮ್ಮನ್ನು ಹಾಗೆ ಟ್ರೀಟ್ ಮಾಡ್ತಾ ಇದ್ರು. ನಾವೆಲ್ಲ ಒಟ್ಟಿಗೆ ಒಡನಾಟ ಇತ್ತು. ಆ ಪ್ರೊಡಕ್ಷನ್ ಪೀರಿಯಡಲ್ಲಿ ಹಾಗೆ ಇತ್ತು. ದಟ್ ಇಸ್ ಅ ಹೆಲ್ದಿ ಅಟ್ಮಾಸ್ಫಿಯರ್ ಅಷ್ಟೇ. ಕನ್ನಡದವರೊಟ್ಟಿಗೆ ನಿಮ್ಮ ಜೊತೆ ರಶ್ಮಿಕಾ ಮಂದಣ್ಣ ಅವರು ಇದ್ರು. ಸೊ ಸೆಟ್ ಅಲ್ಲಿ ಏನಾದ್ರು ಸಿಕ್ಕಿದ ಕನ್ನಡದಲ್ಲಿ ಏನಾದ್ರು ಮಾತಾಡ್ತಿದ್ರ ಬಾಲಿವುಡ್ ಅಲ್ಲಿ? ನಾವು ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ. ನಾನು ಅವನೇ ಶ್ರೀಮನ್ನಾರಾಯಣ ಮುಂಚೆ ಅವ್ರನ್ನ ಮೀಟ್ ಮಾಡಿದ್ದೆ.
ಕಿರಿಕ್ ಪಾರ್ಟಿಯಲ್ಲಿ ನಾನು ಟೆಕ್ನಿಷಿಯನ್ ಆಗಿ ಕೆಲವು ದಿನಗಳ ಕಾಲ ಕೆಲಸ ಮಾಡಿದ್ದೆ, ಅಲ್ಲಿಂದ ಪರಿಚಯ ಇತ್ತು ನಮಗೆ. ಬಟ್ ನನಗೆ ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ರಶ್ಮಿಕಾ ಆ್ಯಂಡ್ ಇನ್ಸ್ಪೈರ್ಡ್ ಬೈ ಹರ್ ಆಲ್ಸೋ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗ್ ಪರ್ಸನ್. ಈಗ ನಾವು ನೀವೇ ಲಾಜಿಕಲಿ ಸ್ಪೀಕಿಂಗ್ ಹೇಳ್ತೀನಿ, ಯಾರು ಹೆಚ್ಚು ಪ್ರಚಾರದಲ್ಲಿ ಇರ್ತಾರೋ ಎಷ್ಟು ಬ್ಯುಸಿ ಇರ್ತಾರೆ ಅಂತ ಲೆಕ್ಕ ಹಾಕೊಳ್ಳಿ ನೀವು. ಆ ಪ್ರೆಷರಲ್ಲಿ ಕೆಲಸ ಮಾಡೋದು ಮತ್ತು ಡೆಲಿವರ್ ಮಾಡೋದಿದೆಯಲ್ಲ, ತುಂಬ ಕಷ್ಟ. ವರ್ಕ್ ಡೆಲಿವರ್ ಮಾಡೋದು ತುಂಬ ಕಷ್ಟ. ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ನಾನು ಈ ಮಾತನ್ನು ಹೇಳ್ತಾ ಇರೋದು. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹರ್. ಎಸ್. ಆಸ್ ಎ ಕನ್ನಡಿಗರಾಗಿ ಎಷ್ಟು ಹೆಮ್ಮೆ ಅನ್ಸುತ್ತೆ ಒಬ್ಬ ಕನ್ನಡತಿಯಾಗಿ ಅಲ್ಲಿ ಹೋಗಿ ತೆಲುಗು ಭಾಷೆಯಲ್ಲಿ, ಅದಾದ್ಮೇಲೆ ಮತ್ತೆ ಬಾಲಿವುಡ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ಹೀರೋಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಒಂದು ಕನ್ನಡವನ್ನ ಹಾಗೇನೆ ಕನ್ನಡ ನಾಡನ್ನ ರೆಪ್ರೆಸೆಂಟ್ ಮಾಡ್ತಿರುವಂತದ್ದು. ಅದನ್ನ ನಾವು ಸದಾಕಾಲ ನೆನಪಲ್ಲಿ ಇಟ್ಕೋಬೇಕು. ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ. ನೋಡಿ, ನಾವು ಅನ್ಕೊಳ್ತೀವಿ ಅವ್ರಿಗೆ ಅವಕಾಶ ಸಿಕ್ಬಿಡ್ತು, ಅದರಲ್ಲಿ ಅವಕಾಶ ಸಿಕ್ಬಿಡ್ತು, ಲಕ್ಕು ಅಂತ ಹೇಳ್ತೀವಿ. ಅವಕಾಶ ಸಿಗೋದೊಂದು. ಈಗ ನಾವು ಮನೆ ಕಟ್ಟಕ್ಕೆ ದುಡ್ಡು ಸಿಕ್ಬಿಡುತ್ತೆ ನಿಮಗೆ, ನೀವು ಅನ್ಕೊಂಡಂಗೆ ಮನೆ ಕಟ್ಟೋದಕ್ಕೆ 4 ವರ್ಷ ಬೇಕಾಗತ್ತಲ್ಲ, 3 ವರ್ಷ ಬೇಕಾಗತ್ತಲ್ಲ, ಅನ್ಕೊಂಡು ಕಾಂಪ್ರಮೈಸ್ ಮಾಡ್ಬಿಡ್ತೀರಾ ನೀವು? ಇಲ್ಲ ತಾನೆ. ಸೊ ಅವಕಾಶಗಳು ಸಿಗೋದೊಂದು, ಆ ಅವಕಾಶಗಳನ್ನ ನೆರವೇರಿಸ್ಕೊಂಡು ಹೋಗೋದು ಇನ್ನೊಂದು ಶ್ರಮ. ಸೊ ಅದನ್ನ ಅವರು ತುಂಬಾ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ನಮಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ, ನಮ್ಮ ಕನ್ನಡದ ಒಂದು ಆರ್ಟಿಸ್ಟ್ ನ್ಯಾಷನಲ್ ಲೆವೆಲಲ್ಲಿ, ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ. ದೀಪಿಕಾ ಪಡುಕೋನ್ ಆಗಿರ್ಬೋದು ಅಥವಾ ರಶ್ಮಿಕಾ ಅವರಾಗಿರ್ಬೋದು, ಇನ್ನೂ ಹಲವಾರು ಕನ್ನಡ ಆಕ್ಟರ್ಸ್ ಹೋಗಿದ್ದಾರೆ. ಸೊ ತುಂಬಾ ಹೆಮ್ಮೆ ಆಗುತ್ತೆ ಸರ್. ರಾಮಾಯಣದಲ್ಲಿ ಒಂದು ಹೋಪ್ ಸಿಗತ್ತೆ. ಸೊ ನಮಗೆ ಕುತೂಹಲ ಇರುತ್ತೆ, ನೋಡಿ ಅವ್ರು ಮಾಡ್ತಾರೆ, ನಾವು ಮಾಡ್ಬೋದು. ನಮಗೂ ಆ ಕಾನ್ಫಿಡೆನ್ಸ್ ಬೆಳಿಬೇಕು. ನಾನು ಕಾನ್ಫಿಡೆಂಟ್ ಆಗಿ ಹೋಗಿ ಒಂದು ಪ್ರೊಡಕ್ಷನ್ ಜೊತೆ ಕೆಲಸ ಮಾಡಬೇಕು, ನನಗೆ ಯಾಕೆ ಹಿಂಜರಿಕೆ ಇರಬೇಕು ಅಂತ. ದಟ್ ಈಸ್ ವಾಟ್ ದೇ ಗಿವ್ ಅಸ್. ಸರ್, ರಾಮಾಯಣದಲ್ಲಿ ಏನಾದ್ರು ಕಾಣಿಸ್ಕೊಳ್ತಿದ್ದೀರಾ ಅಂತ? ಯಾವುದು? ಇಲ್ಲ. ಅಲ್ಲ, ಯಾಕಂತಂದ್ರೆ ಒಂದು ದೊಡ್ಡ ಚಾವ ಸಿನಿಮಾದಲ್ಲ, ಅದು ಕೂಡ ಒಂದು ಹಿಸ್ಟಾರಿಕಲ್ ಸಿನಿಮಾ ಆಗಿತ್ತು. ಇದ್ರಲ್ಲಿ ರಶ್ಮಿಕಾ ಇದ್ರು, ಇದ್ರಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಇದ್ದಾರೆ. ನನಗೆ ನನ್ನ ಸ್ನೇಹಿತರು ಕೇಳ್ತಾರೆ, ಚಾವ ರಿಲೀಸ್ ಆದ್ಮೇಲೆ ಫುಲ್ ಬಿಸಿನಾ ಅಂತ. ಹಂಗಿರಲ್ಲ ಅದು. ಯಾಕಂದ್ರೆ ಒಂದು ಪ್ರೊಡಕ್ಷನ್ ಮೌಂಟ್ ಆಗೋದಕ್ಕೆ ಒಂದು ಪ್ರೀ ಪ್ರೊಡಕ್ಷನ್ 1 ವರ್ಷ ಹಿಂದೆ ಶುರು ಆಗಿರುತ್ತೆ. ಸೊ ಒಂದು ಸಿನಿಮಾ ಹಿಟ್ ಆಗೋಯ್ತು, ಓಕೆ ಈ ಪಾತ್ರನ ತೆಗೆದ್ಬಿಟ್ಟು ಆ ಪಾತ್ರನ ಹಾಕ್ಬಿಡೋಣ. ಇವಾಗ ತುಂಬಾ ಜವಾಬ್ದಾರಿಯುತವಾಗಿ ಪ್ರೊಡಕ್ಷನ್ಸ್ ಮಾಡ್ತಾ ಇದ್ದಾರೆ. ಮುಂಚೆನೆ ಪ್ಲಾನ್ ಮಾಡಿ. ಈಗ ಚಾವ ನಾವು 3 months 4-5 months ಆಗಿರ್ಬೇಕು ರಿಲೀಸ್ ಆಗಿ. ಅದು ನಾವು 8 ತಿಂಗಳು ನಾವು ಶೂಟ್ ಮಾಡಿದ್ವಿ. ಬಟ್ 1.5 ವರ್ಷದ ಹಿಂದೆ ನನ್ನ ಆಯ್ಕೆ ಆಗಿದ್ದು. ಸೊ ಆಡಿಷನ್ ಮಾಡಿ ಆಯ್ಕೆ ಮಾಡಿದ್ದು. ಸೊ ಇಟ್ಸ್ ಅ ಸ್ಲೋ ಪ್ರಾಸೆಸ್. ಸೊ ಇಟ್ ವಿಲ್ ಟೇಕ್ ಟೈಮ್. ಇವಾಗ ಆ ನಿಟ್ಟಿನಲ್ಲೇ ಇದೆ ನಮ್ಮ ಇಂಡಸ್ಟ್ರಿ. ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿದೆ. ಸೊ ವಿ ಶುಡ್ ಆಲ್ಸೋ ನಾಟ್, ಅಂದ್ರೆ ಎಲ್ಲಾ ಫಿಲ್ಮಲ್ಲೂ ನಾವಿರ್ಬೇಕು ಅನ್ನೋ ಇದು ಇಲ್ಲ ನನಗೆ. ಎಲ್ಲಿ ನಿರ್ದೇಶಕಂಗೆ ಗೊತ್ತು ಯಾವ ಆಕ್ಟರ್ ಬೇಕು ಅಂತ. ಸೊ ಆಗುತ್ತೆ ನೋಡೋಣ. ಮಾತಾಡ್ತಾ ಹೇಳ್ತಾ ಇದ್ರಿ, ಸಿನಿಮಾ ಚಾವ ರಿಲೀಸ್ ಆದ ತಕ್ಷಣ ಸಖತ್ ಬ್ಯುಸಿ ಆಗಿರ್ತೀರಾ ಹಂಗೆ ಹಿಂಗೆ ಅಂತ. ಬಿಕಾಸ್ ಯಾಕಂತಂದ್ರೆ ಒಂದು ಸಿನಿಮಾ ಒಂದು ಬ್ರೇಕ್ ಕೊಟ್ಟು ಅಂತಂದ್ರೆ ಒಬ್ಬ ನಟನಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ರಂಜಿಸ್ತಾ ಇರ್ತಾರೆ. ಇನ್ನೇನು ಅವರ ಒಂದು ಸಿನಿಮಾಗಳೆಲ್ಲಾನು ಕೂಡ ದೊಡ್ಡ ದೊಡ್ಡ ಸಿನಿಮಾಗಳೇ ಆಯ್ಕೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾತಾಡ್ತಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ, ಆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ, ಸಿನಿಮಾ ರಿಲೀಸ್ ಆದ್ಮೇಲೆ ಏನೆಲ್ಲ ಚೇಂಜಸ್ ಅಂತ ಅನ್ನಿಸ್ತು ನಿಮ್ಗೆ? ಚೇಂಜಸ್ ಏನು ಅಂದ್ರೆ, ನಾ ಅದನ್ನೇ ಹೇಳಿದ್ದು. ಇವಾಗ ಒಂದು ಸಿನಿಮಾ ಆದ್ಮೇಲೆ, ಆ ದೊಡ್ಡ ಸಿನಿಮಾ ರಿಲೀಸ್ ಆಯ್ತು ಅಂದ ತಕ್ಷಣ ಇನ್ನೊಂದು ಅವಕಾಶ ಇಮಿಡಿಯೇಟ್ ಸಿಗತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಆ ಇಮಿಡಿಯೇಟ್ ಸಿಗುವಂತ ಫಿಲ್ಮ್ ಅವರು ಪ್ರೊಡಕ್ಷನ್ 1 ವರ್ಷ ಹಿಂದೆನೆ ಶುರು ಮಾಡಿರ್ತಾರೆ. ಎಲ್ಲ ಆಯ್ಕೆಗಳು ಮುಗ್ದೋಗಿರುತ್ತೆ ಅದರಲ್ಲಿ. ಸೊ ನನಗೆ ಚೇಂಜಸ್ ಐ ಎಂಜಾಯ್ಡ್ ದ ವರ್ಕ್. ನಾನು ಪ್ರತಿ ಸಿನಿಮಾ ಖುಷಿಯಾಗಿ ಮಾಡ್ತೇನೆ. ಸೊ ಸಿನಿಮಾ ಮುಂಚೆನೂ ಖುಷಿಯಾಗಿದ್ದೆ, ಅದಾದ್ಮೇಲೂ ಖುಷಿಯಾಗಿರ್ತೀನಿ ಅಷ್ಟೇ. ನನಗೆ ಗ್ರಾಫ್ಸು ಏರುಪೇರು ಅಷ್ಟು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ನಾನು. ಒಂಥರ ಐ ಆಮ್ ಜಸ್ಟ್ ಬೇಸಿಕ್ ನಾರ್ಮಲ್ ಆರಾಮ್. ಫೈನಲಿ 25ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಬಾಲಾಜಿ ಮನೋಹರ್ ಅವ್ರು ಏನ್ ಹೇಳ್ತಾರೆ ಅಂತ? ಈಗ ದಿಸ್ ಇಸ್ ದ ಫ್ಯೂಚರ್ ಆಫ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಯಾವುದೇ ರೀತಿಯಾದ ಬೆಂಬಲ ಇಲ್ಲದೆ ಹೊಸ ನಿರ್ದೇಶಕ, ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್, ಫಸ್ಟ್ ಟೈಮ್ ಪ್ರೊಡ್ಯೂಸರ್, ಫಸ್ಟ್ ಟೈಮ್ ಡಿಸ್ಟ್ರಿಬ್ಯೂಟರ್, ಜನನಿ ಪಿಕ್ಚರ್ಸ್. ನೋಡಿ ಎಷ್ಟು ಕಾನ್ಫಿಡೆನ್ಸ್ ಈ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋದಕ್ಕೆ. ಅದನ್ನ ನಾವು ಅವರಿಗೆ ನಾವು ಬೆಂಬಲ ಕೊಡಬೇಕು ಅಂತಂದ್ರೆ ನಾವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಸಲ ಹೋಗಿ ಅವ್ರ ಸಿನಿಮಾ ನೋಡಬೇಕು. ಆ್ಯಂಡ್ ಈ ನಡುವೆ ಮುಂಚಿನ ಥರ ಅಲ್ಲ. ಅವ್ರು ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾರೆ, ನಿಮಗೆ ಫೇಸ್ಬುಕ್ಕಲ್ಲಿ ಸಿಗ್ತಾರೆ, ಇಮೇಲ್ ಮೂಲಕ ಸಿಗ್ತಾರೆ, ಫೋನ್ ನಂಬರು ಸಿಕ್ಬಿಡುತ್ತೆ. ಯು ಕ್ಯಾನ್ ಸೆಂಡ್ ದೆಮ್ ವಾಟ್ಸಪ್ಪಲ್ಲಿ ನಿಮ್ಮ ಅನಿಸಿಕೆಗಳು ಏನು ಅಂತ ನೀವು ಆರಾಮಾಗಿ ಹೇಳ್ಬೋದು. ಮುಂಚೆ ನಾವು ರೀಚೇ ಇರ್ತಿರಲಿಲ್ಲ, ನಮ್ಮ ಕಾಂಟ್ಯಾಕ್ಟೇ ಸಿಗ್ತಾ ಇರಲಿಲ್ಲ. ಸೊ ನೀವು ನಮ್ಮ ಭಾಷೆಯ ಯಂಗ್ಸ್ಟರ್ಸ್ ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ದಾರೆ, ನಮ್ಮ ಕನ್ನಡ ಸಾಹಿತ್ಯವನ್ನು
ಮುಂದೆ ಪರದೆ ಮೇಲೆ ಹೇಗೆ ತೊಗೊಂಡು ಹೋಗ್ತಾರೆ ಅನ್ನೋದಕ್ಕೆ ನೀವು ಕುತೂಹಲಕಾರಿಯಾಗಿದ್ದರೆ ಇವ್ರ ಸಿನಿಮಾ ಬಂದು ನೋಡಬೇಕು ನೀವು ಯಂಗ್ಸ್ಟರ್ಸ್. ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಈಗೇನಿದ್ರು ಎಲ್ಲ ಸ್ಟಾರ್ಸು ಕೂಡ ಈಸಿಯಾಗಿ ಕೈಗೆಟಿಕ್ತಾರೆ. ಸೊ ನೀವು ಹೇಳ್ತಾ ಈಗೊಂದು ನನಗೆ ಕ್ವಶನ್ ಅನ್ನ ಕ್ರಿಯೇಟ್ ಮಾಡ್ಕೊಟ್ರಿ ಮೈಂಡ್ ಅಲ್ಲಿ. ನಿಮಗೆ ಚಾವ ಸಿನಿಮಾ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತಹ ಒಂದಷ್ಟು ಕಮೆಂಟ್ಸ್ ಅನ್ನ ಶೇರ್ ಮಾಡೋದಾದ್ರೆ? ಇಲ್ಲ, ನಾನು ಆ್ಯಕ್ಚುಲಿ ನಮಗೆ ಒಂದು ವೃತ್ತಿ ಧರ್ಮ ಇರುತ್ತೆ, ಹೋಗಿ ಪ್ರಮೋಟ್ ಮಾಡಬೇಕು, ಅದಕ್ಕೋಸ್ಕರ ಒಂದು ಪೇಜ್ ಮಾಡಿಟ್ಕೊಂಡಿದ್ದೀನಿ ನಾನು. ಅದರ್ವೈಸ್ ಐ ಆಮ್ ನಾಟ್ ದಟ್ ಆ್ಯಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ. ನನಗೆ ವೆನ್ ದೆರ್ ಇಸ್ ಡೈರೆಕ್ಟ್ ಮೆಸೇಜಿಂಗ್, ಈಗ ಪಾಪ್ಯುಲರ್ ಕಮೆಂಟ್ಸ್ ಆದರೆ ಓಕೆ, ಬಟ್ ನೀವು ಪರ್ಸ್ನಲಿ ಅಟ್ಯಾಕ್ ಮಾಡಿ ಕಮೆಂಟ್ಸ್ ಮಾಡಿದ್ರೆ ನನಗೆ ಆ ಕುತೂಹಲನೂ ಇಲ್ಲ ಅದನ್ನ ಓದೋದಕ್ಕೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೂ ನನಗಿದಿಲ್ಲ. ಸುಮಾರು ರೀತಿಯಾದ ಕಮೆಂಟ್ಸ್ ಬಂದಿದೆ, ಒಳ್ಳೇದು ಬಂದಿದೆ, ಕೆಟ್ಟ ಕಮೆಂಟ್ಸು ಬಂದಿರುತ್ತೆ. ಬಟ್ ಇದು ನಮ್ಮ ಟೀಮ್ನವ್ರು ಯಾರೋ ಹೇಳಿರೋದು, ಇದು ಈ ಥರದ್ದು ಅಂದಿದ್ದಾರೆ, ಹಂಗಂದಿದ್ದಾರೆ, ಹಿಂಗಂದಿದ್ದಾರೆ ಅಂತ. ಇಟ್ ಈಸ್ ಓಕೆ, ಬಿಕಾಸ್ ಏನು ಅಂತಂದರೆ ಒಂದು ಸಿನಿಮಾ ಅಷ್ಟೊಂದು ಡಿಬೇಟ್ನ ಕ್ರಿಯೇಟ್ ಮಾಡೋದು ಇಟ್ಸ್ ಹೆಲ್ದಿ ಇಫ್ ಯು ಆರ್ ಡಿಬೇಟಿಂಗ್ ಸ್ಟಿಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಪಾಸಿಟಿವ್ಗೆ ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು, ಅದರ ಜೊತೆ ಕನ್ನಡ ಸಿನಿಮಾಗಳನ್ನು ಕೂಡ ಮಾಡಿ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟ ಬಾಲಾಜಿ ಮನೋಹರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುಳಾ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.